ಹಾಯ್, ಗುಡ್ ಮಾರ್ನಿಂಗ್. ನಿನ್ನೆ ನಾನು ನಂದು ಬೈಕ್ ತೊಗೊಂಡು ಹೊರಗೆ ಹೋಗಿ ಮನೆಗೆ ಅಂತಿದ್ದೆ. ಬರೋವಾಗ ಒಂದು ಸಿಗ್ನಲ್ಲಿಗೆ ನಾನು ನಿಂತ್ಕೊಂಡೆ. ಸಿಗ್ನಲಿಗೆ ಸ್ಟ್ರಕ್ ಆಗಿ ನಿಂತ್ಕೊಂಡೆ. ಯೂಶ್ವಲಿ ನಮ್ಮ ಧಾರವಾಡದೊಳಗೆ ಹಜಾಮ್ ಸ್ಪ್ರೇಗತ್ತೆ ಮಳೆ ಜಿಟಿ ಜಿಟಿ ಬರ್ತಾನೆ ಇರ್ತಿತ್ತು. ನಿನ್ನೆನೂ ಸ್ವಲ್ಪ ಅಂತಿತ್ತು. ನಾನು ಸಿಗ್ನಲ್ ಒಳಗೆ ನಿಂತ್ಕೊಂಡಿದ್ದೆ. ಸಿಗ್ನಲ್ ಒಳಗೆ ನನ್ನ ಬಾಜು ಒಬ್ಬ ಆಟೋ ಡ್ರೈವರ್, ಆಟೋ ಅಂಕಲ್ ನಿಂತ್ಕೊಂಡಿದ್ರು. ನನ್ನ ನೋಡಿ ಏನು ಬುಲೆಟ್ ಎಷ್ಟು ವರ್ಷದಿಂದ ಹೊಡ್ಯಾಂತಿ, ಏನು ನಿಮ್ದು ಇದಿಷ್ಟು ಒಜ್ಜಿ ಇರತ್ತಲ್ಲ, ಹ್ಯಾಂಡ್ಲ್ ಮಾಡೋಕ್ಕಾಗತ್ತೇನ, ನೆಗೂತಿಯೇನ ಅಂತ ಕೇಳೋಂತಿದ್ದೆ. ಹಾಂ ರೀ ಅಂತ ನಾನು ಹೇಳೋಂತಿದ್ದೆ. ಎಷ್ಟು ಬಿತ್ತ ಗಾಡಿಗೆ ಏನು ಅಂತ ಕೇಳಿದ್ರು. ಶೋರೂಮ್ದೇನ ಹೊಸದೇನ ಅಂತ. ಹೌದ್ರಿ, ನಮ್ಮ ಗಾಡಿಗೆ ಇಷ್ಟಿಷ್ಟು ಬಿತ್ತು, ಇಷ್ಟು ಅಮೌಂಟ್ ಅಂತ ಹೇಳಿದೆ. ಅದಕ್ಕೆ ಅಂಕಲ್ ಏನು ಅನ್ಬೇಕು ಗೊತ್ತಾ, ಮಾನಸಿಕ ಮಾಡಿಬಿಟ್ರು ನನಗೆ. ಏನಂತಂದ್ರೆ, ಅಲ್ವಾ ಇಷ್ಟು ರೊಕ್ಕ ನೀನು ಬುಲೆಟಿಗೆ ಕೊಟ್ಟಿರೋ ರೊಕ್ಕದಾಗ ಒಂದು ಕಾರ ಬರ್ತಿತ್ತಲ್ಲ ನಿನಗೆ, ಇಷ್ಟು ಮಳೆ ಒಳಗೆ ಸಿಗ್ನಲ್ನಾಗ ತೊಯ್ಸ್ಕೊಂಡು ನಿಲ್ಲೋ ತಪ್ತಿತ್ತು, ಇದೇ ರೊಕ್ಕದಾಗ ಒಂದು ಕಾರ್ ಬರ್ತಿತ್ತಲ್ಲ ನಿನಗೆ ಅಂತಂದ್ರೆ ನಾನು ಗಾಬಾದೆ. ಹಾಂ, ಅಂಕಲ್ ಥಿಂಕಿಂಗ್ ಕರೆಕ್ಟ್ ಐತಿ. ಆ ಅಂಕಲ್ ಹೇಳಿದ್ದ ಅದೇ ರೊಕ್ಕದಾಗ ಬರ್ಬೋದು, ಮೇ ಬಿ ಕಾರ್ ಬರ್ಬೋದ. ಬಟ್ ನಾ ಅಂಕಲಿಗೆ ಹೆಂಗೆ ಹೇಳಿ, ನನ್ನ ಬೈಕಿಗೆ ಕೊಟ್ಟಿರೋ ರೇಂಜ್ನಾಗ ಬರೋ ಕಾರ್ ನನ್ನ ಪರ್ಸ್ನಾಲಿಟಿಗೆ ಸೆಟ್ ಆಗೋದಿಲ್ಲ ಅಂತ ನಾ ಹೆಂಗೆ ಹೇಳಿ ಆ ಅಂಕಲಿಗೆ? ಮಾನಸಿಕ ಮಾಡಿಬಿಟ್ರ ಅಂಕಲ್ನ.